ಸಿಂಹರೂಪನಾದ ಶ್ರೀಹರಿ ಶ್ರೀ ಪುರಂದರದಾಸರ ವಿಶೇಷವಾದ ಕೃತಿ. ಒಮ್ಮನದಿಂದಲಿ ನಿಮ್ಮನು ಭಜಿಪರ ಸಮ್ಮತದಿಂದಲಿ ಕಾಯುವ ನರಹರಿ ಸಿಂಹರೂಪನಾದ ಶ್ರೀಹರಿ. ಶ್ರೀನಾಮಗಿರೀಶನೇ ಸಿಂಹರೂಪನಾದ ಶ್ರೀಹರಿ. ಚಿಕ್ಕದಾದ ತೊರೆಯಲ್ಲಿ, ಹಳ್ಳದಲ್ಲಿ, ಝರಿಯಲ್ಲಿ ಬಹುವಾಗಿ ಈಸಬಹುದು. ಅದನ್ನು ಹಾಗೆಯೇ ಈಸದೆ ದಾಟಬಹುದು ಕಾಲಿನಿಂದ. ದೊಡ್ಡ ನದಿಯನ್ನು ಈಸಿ ಪಾರಾಗಲಬಹುದು. ದೊಡ್ಡ ನದಿಗಳು ಕೃಷ್ಣ, ತುಂಗಭದ್ರಾ, ಕೃಷ್ಣ, ಕಾವೇರಿ, ಯಮುನಾ, ಗಂಗಾ, ಬ್ರಹ್ಮಪುತ್ರ ಅಂತ ದೊಡ್ಡ ದೊಡ್ಡ ನದಿಗಳನ್ನು ಕೂಡ ನಾವು ಹೇಗೋ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಶಕ್ತಿವಂತರಿದ್ದವರು ಈಸಿ ಪಾರಾಗಬಹುದು. ಆದರೆ ಸಾಗರದ ಒಂದು ತುದಿಯಿಂದ ಇನ್ನೊಂದು ತುದಿಯನ್ನು ಈಸುತ್ತಾ ದಾಟಬಹುದೇ? ಅದು ಅಸಾಧ್ಯ. ಇದೇ ರೀತಿಯಲ್ಲಿ ನಮ್ಮ ಲೌಕಿಕ ಜೀವನವೂ ಇದೆ. ಘನಘೋರವಾದ ಸಂಸಾರವನ್ನು ನಿರಾಯಾಸದಿಂದ ದಾಟಲು ಸಾಧ್ಯವಾಗಬೇಕಾದರೆ ನಾವು ಶ್ರೀ ನರಸಿಂಹರೂಪಿ ಪರಮಾತ್ಮನನ್ನೇ ಮೊರೆ ಹೋಗಬೇಕು ಎಂದು ದಾಸರು ಕಿವಿಮಾತನ್ನು ಕೊಟ್ಟಿದ್ದಾರೆ. ಸ್ವತಃ ತಂದೆಯೇ ಬಾಲ ಪ್ರಹ್ಲಾದನಿಗೆ ಅನೇಕ ತೊಂದರೆಯನ್ನು ಕೊಟ್ಟಿದ್ದನ್ನು ನಾವು ಕೇಳಿದ್ದೇವೆ. ನರಸಿಂಹ ಚರಿತ್ರೆಯಲ್ಲಿ, ಪ್ರಹ್ಲಾದ ಚರಿತ್ರೆಯಲ್ಲಿ, ಹಿರಣ್ಯಕಶಿಪನ ಚರಿತ್ರೆಯಲ್ಲಿ ಕೇಳಿದ್ದೇವೆ. ಶ್ರೀಮನ್ನಾರಾಯಣನ ಭಜನೆಯನ್ನು ಮಾಡಬೇಡ, ನಾರಾಯಣ ನಾರಾಯಣ ಎನ್ನಬೇಡ ಎಂದು ತಂದೆಯು ಹೇಳಿದ್ದನ್ನು ನಿರಾಕರಿಸಿದ ಪ್ರಹ್ಲಾದನಿಗೆ ಘೋರವಾದ ಶಿಕ್ಷೆ, ಎಷ್ಟೆಷ್ಟು ಯಾತನೆಯನ್ನು ಪಡಬೇಕಾಯಿತು ಅಂತಕ್ಕಂಥ ಕಥೆಯೂ ನಮಗೆ ತಿಳಿದಿದೆ. ಆದರೆ ಪ್ರಹ್ಲಾದನು ತನಗೆ ಎಷ್ಟೇ ದೈಹಿಕ ಮಾನಸಿಕ ಹಿಂಸೆಗೆ ಒಳಗಾದರೂ ಹರಿಯ ಸ್ಮರಣೆ, ಹರಿಯ ಭಜನೆ ಮಾತ್ರ ಯಾವ ಕ್ಷಣದಲ್ಲೂ ಬಿಡಲಿಲ್ಲ. ಆದ್ದರಿಂದಲೇ ದಾಸವಾಣಿ ಇದೆ, ಹರಿಯ ಭಜನೆ ಮಾಡೋ ನಿರಂತರ, ಪರಗತಿಗಿದು ನಿರ್ಧಾರ ನೋಡು. ಕೊನೆಗೆ ಶ್ರೀಹರಿಯೇ ತನ್ನ ಪುಟ್ಟ ಭಕ್ತನನ್ನು ರಕ್ಷಿಸಲು ದಶಾವತಾರದಲ್ಲಿನ ನರಹರಿ ರೂಪವನ್ನು ತಾಳಿ ಕಂಬದಿಂದ ಪ್ರಕಟಗೊಳ್ಳಬೇಕಾಯಿತು. ನರಸಿಂಹರೂಪಿ ಹರಿಯನ್ನು ಭಜಿಸಿದವ ಸಂಸಾರ ಸಾಗರವನ್ನು ದಾಟಿದವನೇ ಹೌದು. ಆದುದರಿಂದಲೇ ಒಮ್ಮನದಿಂದಲೇ ನಿಮ್ಮನು ಭಜಿಪರ ಸಮ್ಮತದಿಂದಲೇ ಕಾಯುವ ನರಹರಿ ಎಂದು ದಾಸರು ಹೇಳಿರುವರು. ತರಳನು ಕರಿಯೇ ಕಂಬವು ಬಿರಿಯೇ ತುಂಬ ಉಗ್ರವನು ತೋರಿದನು, ಕರುಳನ್ನು ಬಗೆದು ಕೊರಳೊಳಗೆ ಹಾಕಿದ ತರಳನ ಸಲಹಿದ ಶ್ರೀನರಸಿಂಹ. ಕಂಬದಲ್ಲಿ ಇರುವವನೇ ನಿನ್ನ ಹರಿ, ಈ ಕಂಬದಲ್ಲಿ ನಿನ್ನ ಹರಿಯನ್ನು ತೋರುತ್ತೀಯಾ? ಎಲ್ಲ ಕಡೆ ಇದ್ದಾನೆ, ಓಕೆ, ಈ ಕಂಬದಲ್ಲಿ ಇದ್ದಾನ ತೋರು ಎಂದು ತಂದೆಯ ಪ್ರಶ್ನೆಗೆ ಕಂಬದಲ್ಲಿಯೂ ಇರುವನು ಎಂದು ಧೈರ್ಯದಿಂದ ತಂದೆಗೆ ಉತ್ತರಿಸಿದ ಭಕ್ತ ಪ್ರಹ್ಲಾದನ ಮಾತನ್ನು ನಿಜವಾಗಿಸಲು ಪರಮಾತ್ಮನು ಕಂಬವನ್ನು ಸೀಳಿ ಹೊರಬಂದನು. ತರಳನ್ನು ಕರಿಯೇ ಕಂಬವು ಬಿರಿಯೇ ತುಂಬ ಉಗ್ರವು ತೋರಿದನು. ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅಂತಕ್ಕಂಥದ್ದನ್ನು ತೋರಿಸಲಿಕ್ಕೆ ಎಲ್ಲ ಕಡೆಯಿಂದ ಶಬ್ದ ಬಂತು. ಘೋರವಾದ ಶಬ್ದ, ಸಿಂಹದ ಶಬ್ದ, ಸಿಂಹರಾದ ಎಲ್ಲ ಕಡೆಯಿಂದ ಬಂತು. ಏಕೆ? ಎಲ್ಲ ಕಡೆ ಇದ್ದಾನೆ. ಈ ಕಂಬದಲ್ಲಿ ಇದ್ದಾನೆಯೇ ತೋರು ಅಂತ ತಂದೆ ಹೇಳಿದ್ದಕ್ಕೆ ಇದ್ದಾನೆ ಅಂತ ಭಕ್ತನು ಹೇಳಿದ್ದನ್ನು ಪ್ರೂವ್ ಮಾಡಲಿಕ್ಕೆ ಆ ಕಂಬವನ್ನೇ ಒಡೆದು ಹೊರಗೆ ಬಂದ. ತನ್ನ ಭಕ್ತನಾದ ಪ್ರಹ್ಲಾದನೊಡನೆ ಉಗ್ರವಾಗಿ ವರ್ತಿಸಿದ ಹಿರಣ್ಯಕಶ್ಯಪುವಿನೆದುರಿಗೆ ಪರಮಾತ್ಮನು ತಾನೂ ಉಗ್ರ ರೂಪದಿಂದಲೇ ಎದುರಾದನು. ದುಷ್ಟರಿಗೆ ಶಿಕ್ಷಕನು, ಭಕ್ತರಿಗೆ ರಕ್ಷಕನು ಎಂದು ಜಗತ್ತಿಗೆ ತೋರಿಸಿಕೊಟ್ಟನು. ನಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡಿದರೆ ನಮ್ಮ ಮುಖ ಹೇಗಿದೆಯೋ ಹಾಗೆ ಕನ್ನಡಿ ಕಾಣುತ್ತದೆ. ಹಾಗೆ ಪ್ರಹ್ಲಾದನು ಪರಮಾತ್ಮನನ್ನು ರಕ್ಷಕನಾಗಿ ಕಂಡನು, ಪರಮಾತ್ಮನನ್ನು ದೇವನಾಗಿ ಕಂಡನು, ಪರಮಾತ್ಮನನ್ನು ಸರ್ವೋತ್ತಮನಾಗಿ ಕಂಡನು. ಆದ್ದರಿಂದ ಪರಮಾತ್ಮನು ಆತನಿಗೆ ಸರ್ವೋತ್ತಮನಾದನು, ರಕ್ಷಕನಾದನು, ದೇವನಾದನು. ಆದರೆ ಉಗ್ರವಾಗಿ ವರ್ತಿಸಿದ ಹಿರಣ್ಯಕಶಿಪರಿಗೆ ಉಗ್ರವಾಗಿಯೇ ಕಂಡು ಉಗ್ರವಾದ ಶಿಕ್ಷೆಯನ್ನು ಕೊಟ್ಟನು. ನರಸಿಂಹ ದೇವರ ಈ ಲೀಲೆಯನ್ನು ರಮಾಬ್ರಹ್ಮಾದಿ ಸುರರೆಲ್ಲ ಕಣ್ತುಂಬ ನೋಡಿದರು. ಪರಮ ಹರುಷವನ್ನು ಹೊಂದಿದನು. ಹೂಮರಳೆಯನ್ನು ಸುರಿಸಿದರು. ಕರುಳನ್ನು ಬಗೆದು ಕೊರಳೊಳಗೆ ಹಾಕಿದ ತರಳನ ಸಲಹಿದ ಶ್ರೀನರಸಿಂಹ. ಪ್ರಹ್ಲಾದನ ಭಕ್ತಿಗೆ ಒಲಿದ ಪರಮಾತ್ಮನು ಆತನ ಕಷ್ಟವನ್ನು ನೀಗಿಸಲು ಹೊಸ ಅವತಾರವನ್ನೇ ತಾಳಿ ಬಂದನು. ಪರಮಾತ್ಮನು ತನ್ನ ಭಕ್ತರನ್ನು ಸದಾಕಾಲವೂ ಪೊರೆಯುವನು ಎಂದು ನರಸಿಂಹ ರೂಪದಿಂದ ತೋರಿಸಿಕೊಟ್ಟನು. ಶ್ರೀ ನರಸಿಂಹದೇವನು ಪ್ರಹ್ಲಾದನನ್ನು ಸಂತೈಸುವ ಉದ್ದೇಶದಿಂದ ಪ್ರಾದುರ್ಭಾವನಾಗಿ ಸಕಲ ಸುರಗಣವನ್ನು ಅನುಗ್ರಹಿಸಿದನು.
ಪ್ರಹ್ಲಾದನೇ ಧನ್ಯನು ಎಂದು ಸುರರು ಕೊಂಡಾಡಿದರು. ಹಿರಣ್ಯಕಶ್ಯಪುವಿನ ಕರುಳನ್ನು ಬಗೆದು ಅದನ್ನು ಮಾಲೆಯಂತೆ ತನ್ನ ಕೊರಳಲ್ಲಿ ಧರಿಸಿದನು ಪರಮಾತ್ಮ. ಪ್ರಹ್ಲಾದನನ್ನು ಪ್ರೀತಿಯಿಂದ ಸಂತೈಸಿದನು. ಹಾಗೆಯೇ ಪ್ರಹ್ಲಾದನ ತಂದೆಯಾದ ಹಿರಣ್ಯಕಶ್ಯಪುವಿಗೂ ಸದ್ಗತಿಯನ್ನು ದಯಪಾಲಿಸಿದನು. ನರಸಿಂಹ ಮಂತ್ರ ಒಂದಿರಲು ಸಾಕು, ದುರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ಎಂಬ ಇನ್ನೊಂದು ಪದದಲ್ಲಿ ಶ್ರೀ ಪುರಂದರದಾಸರು ನರಸಿಂಹದೇವರ ಮಹಿಯನ್ನು ಬಹುವಾಗಿ ಕೊಂಡಾಡಿದ್ದಾರೆ. ಭಕ್ತರೆಲ್ಲ ಕೂಡಿ ಬಹುದೂರ ಓಡಿ ಪರಮಶಾಂತಿಯನ್ನು ಬೇಡಿದರು. ಕರೆತನ್ಸಿರಿಯ ತೊಡೆಮೇಲೆ ಕುಳ್ಳಿರಿಸಿದ ಪರಮ ಹರುಷವನ್ನು ಹೊಂದಿದ ಶ್ರೀಹರಿ. ಶ್ರೀಹರಿಯ ಘೋರವಾದ ರೂಪವನ್ನೂ ಆತನು ಹಿರಣ್ಯಕಶ್ಯಪವನ್ನು ಸಂಹರಿಸುವುದನ್ನು, ಹಿರಣ್ಯಕಶ್ಯಪುವಿನ ಕರುಳನ್ನು ಬಗೆದು ಕೊರಳಲ್ಲಿ ಮಾಲಾಕಾರವಾಗಿ ಹಾಕಿಕೊಂಡಿದ್ದನ್ನು ನೋಡಿದ ಸುರರಾದಿಯಾಗಿ ಎಲ್ಲ ಭಕ್ತರು ಭಯದಿಂದ ಬಹುದೂರ ಓಡಿ ಹೋದರು. ಅದು ಸಹಜ, ಏಕೆಂದರೆ ಪರಮಾತ್ಮನ ಕೆಲವು ರೂಪಗಳನ್ನು ನೋಡಲಿಕ್ಕಾಗುವುದಿಲ್ಲ. ಅದರ ಇಂಟೆನ್ಸಿಟಿ, ಶಕ್ತಿ ಬಹಳ ಇರ್ತದೆ. ಏಕೆ ಒಂದು ಯಾವುದೋ ಒಂದು ಬೆಳಕು, ಬಹಳವಾದ ಬೆಳಕನ್ನು ನಮ್ಮ ಕಣ್ಣು ಗ್ರಹಿಸಲಾಗುವುದಿಲ್ಲ, ಕಣ್ಣು ಮುಚ್ಚಿಬಿಡ್ತದೆ. ಹಾಗೆ ಶ್ರೀಕೃಷ್ಣ ಪರಮಾತ್ಮನು ಗೀತೆಯಲ್ಲಿ ವಿಶ್ವರೂಪವನ್ನು ತೋರಿದ್ನಲ್ಲ ಅರ್ಜುನನಿಗೆ, ವಿಶೇಷವಾದ ಕಣ್ಣನ್ನು ಕೊಟ್ಟ. ಆಮೇಲೆ ಅವನ ಯೋಗ್ಯತೆಗೆ ಎಷ್ಟು ಸಾಧ್ಯತೆ ಅಷ್ಟು ನೋಡಲಿಕ್ಕೆ ಸಾಧ್ಯ ಇತ್ತಾಗಲಿ. ಪರಮಾತ್ಮನ ವಿಶ್ವರೂಪ ಅದನ್ನು ಎಲ್ಲರಿಗೂ ಸಂಪೂರ್ಣವಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮೀದೇವಿಯೇ ನೋಡೋದು ಸಂಪೂರ್ಣ ನೋಡ್ತಾಳೆ. ಆಕೆ ನೋಡಿದಷ್ಟು ಬೇರೆಯವರು ನೋಡಲಿಕ್ಕೆ ಆಗೋದಿಲ್ಲ. ತಾರತಮ್ಯಾನುಸಾರ ಅವರವರ ಶಕ್ತಾನುಸಾರ ವಿಶ್ವರೂಪದ ನೋಡಿ ಅದರ ಆನಂದವನ್ನು ಪಡೀಲಿಕ್ಕೆ ಸಾಧ್ಯ. ಪರಮಾತ್ಮನಲ್ಲಿ ಶಾಂತವಾಗುವು ಅಂತ ಎಲ್ಲ ದೇವತೆಗಳು, ಸುರರು, ಮುನಿಗಳು ಪ್ರಾರ್ಥಿಸಿದರು. ನಂತರ ಶ್ರೀಹರಿಯು ಶಾಂತನಾದನು. ತನ್ನ ಅವತಾರದ ಒಂದು ವಿಶೇಷವಾದ ಘಟ್ಟ ಮುಗೀತೀಗ. ಯಾಕಂದರೆ ಹಿರಣ್ಯಕಶ್ಯಪುವಿನ ಸಂಹಾರ ಆಯಿತು. ಶ್ರೀದೇವಿಯನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡ. ಪ್ರಹ್ಲಾದನನ್ನು ಸಮಾಧಾನಪಡಿಸಿದ. ಅನೇಕ ದೇವತೆಗಳನ್ನು ಸಮಾಧಾನಪಡಿಸಿದ. ದೇವತೆಗಳು ಕೂಡ ಪರಮಾತ್ಮನನ್ನು ಹೊಗಳಿದರು. ಈ ರೀತಿಯಾಗಿ ಭಾಗವತದಲ್ಲಿ ಇದರ ಬಗ್ಗೆ ವಿಶೇಷವಾದ ಚಿಂತನೆಯನ್ನು ಕಾಣ್ತೀವಿ. ಪರಮಾತ್ಮನು ತನ್ನ ಘೋರ ರೂಪವನ್ನು ಮರೆಮಾಚಿದನು. ಎಲ್ಲರನ್ನು ಅನುಗ್ರಹಿಸಿ ಸಂತಸಪಡಿಸಿದನು. ಬಹಳ ಸಂತಸವಾದಂಥ ಸಮಯ ಒದಗಿ ಬಂತು. ಜಯ ಜಯ ಜಯವೆಂದು ಹೂಗಳ ತಂದು ಹರಿಹರಿ ಹರಿ ಎಂದು ಸುರರೆಲ್ಲ ಸುರಿಯೇ ಭಯ ನಿವಾರಣ ಭಾಗ್ಯ ಸ್ವರೂಪನೇ ಪರಮಪುರುಷ ಶ್ರೀ ಪುರಂದರ ವಿಠಲ. ಎಲ್ಲ ಸುರರು ಪರಮಾತ್ಮನ ಜೈಕಾರವನ್ನು ಮಾಡಿದರು. ಹೂಮುಳಿಯನ್ನು ಗರೆದರು. ಪರಮಾತ್ಮನನ್ನು ಹೊಗಳಿದರು. ವಿಶೇಷವಾದ ಚಿಂತನೆಯನ್ನು ಮಾಡಿದರು. ಪರಮಾತ್ಮನ ಭಕ್ತನಾದಂತಹ ಪ್ರಹ್ಲಾದನನ್ನು ಹೊಗಳಿದರು. ಒಳ್ಳೆಯ ವಿಶೇಷವಾದ ಸಂದರ್ಭ ಅದು ಭಾಗವತದಲ್ಲಿ ವಿಶೇಷವಾಗಿ ಕಾಣ್ತೀವಿ. ಸಾತ್ವಿಕ ಜೀವಿಗಳು ನರಹರಿಯನ್ನು ನೆನೆದರೆ ಅವರ ಸಂಸಾರ ಭಯ ನಿವಾರಣೆ ಆಗುತ್ತದೆ. ಪುನರಪಿ ಜರಣ ಪುನರಪಿ ಮರಣ ಅಂತಕ್ಕಂಥ ವಿಶೇಷವಾದ ಸಂಸಾರ ಭಯ ನಿವಾರಣೆ ಆಗ್ತದೆ. ಇನ್ನು ಲೌಕಿಕದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಕಷ್ಟಗಳ ನಿವಾರಣೆ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳುವುದೇ ಬೇಡ. ಪರಮ ಪುರುಷನಾದಂತಹ ಪರಮಾತ್ಮನ ಲೀಲೆಯನ್ನು ಕೊಂಡಾಡುವುದು ಭಕ್ತರಿಗೆ ಬಹಳ ಸಂತೋಷ ಅನ್ನಿಸ್ತದೆ. ದಶಮಸ್ಕಂದದಲ್ಲಿ ಈ ನರಸಿಂಹದೇವರ ಚರಿತ್ರೆಯನ್ನು, ನರಸಿಂಹ ಪ್ರಾದುರ್ಭಾವವನ್ನು ಕೇಳಬೇಕು ನಾವು. ಅಲ್ಲಿ ಪ್ರಹ್ಲಾದನ ವಿಶೇಷವಾದಂಥ ಪರಮಾತ್ಮನಲ್ಲಿರತಕ್ಕಂಥ ಭಕ್ತಿ ಏನು ಪ್ರಕಟವಾಗ್ತದೆ. ಚಿಕ್ಕ ಮಗು ಇದೆಲ್ಲನ್ನು ನಾವು ಕೊಳಬೇಕು. ಸಿಂಹರೂಪನಾದ ಶ್ರೀಹರಿ ನಾಮಗಿರೀಶ, ಸಿಂಹರೂಪನಾದ ಶ್ರೀಹರಿ ಒಮ್ಮನದಿಂದಲೇ ನಿಮ್ಮನ್ನು ಭಜಿಪರ ಸಮ್ಮತದಿಂದಲೇ ಕಾಯುವ ಹರಿ. ನರಹರಿ, ನಿಮ್ಮನ್ನು ಭಜನೆ ಮಾಡಿದರೆ, ನಿಮ್ಮನ್ನು ನೆನೆದರೆ, ನಿಮ್ಮ ಪಾದರ್ಭಾವವನ್ನು ನೆನೆದರೆ ನಮ್ಮೆಲ್ಲ ಸಂಕಟಗಳು ದೂರ ಆಗ್ತವೆ. ಈ ಲೌಕಿಕ ಈ ಜೀವನದಲ್ಲಿರ್ತಕ್ಕಂಥ ಸಂಕಟಗಳು ದೂರ ಆಗ್ತವೆ. ಜನ್ಮ ಜನ್ಮದಲ್ಲಿ ನಮ್ಮನ್ನು ಪರಿತೀಯ, ಕೊನೆಗೆ ನೀನು ನಿನ್ನ ತ್ರಿಧಾಮದಲ್ಲಿ ಇಟ್ಟು ನಮ್ಮನ್ನು ಸಲತೀಯ ಅಂತಕ್ಕಂಥ ಸಂದೇಶವನ್ನು ಪುರಂದರದಾಸರು ಹೇಳಿದ್ದಾರೆ. ಈ ಒಂದು ಚಿಕ್ಕದಾದಂತಹ ಅನುವಾದವನ್ನು ನಮ್ಮ ವಿದ್ಯಾಲಯ ವಿದ್ಯಾರ್ಥಿಗಳು ಕೇಳಿಕೊಳ್ತೀರಿ. ನಾವು ಮತ್ತೆ ಈ ರೀತಿ ಅನುವಾದವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದೇನೆ. ಮತ್ತೆ ಮುಂದೆ ಇನ್ನೊಂದು ಪದವನ್ನು ತೆಗೆದುಕೊಳ್ಳೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ, ಗುರು ರಾಘವೇಂದ್ರ, ಹರೇ ಶ್ರೀನಿವಾಸ.